ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜೈಲು ಪಾಲಾದ ಮೇಲೆ ಒಬ್ಬೊಬ್ಬರೇ ಅವರ ಆಪ್ತರು ಬಂದು ಮಾತನಾಡಿಸಿ ಭೇಟಿಯಾಗಿ ಹೋಗ್ತಿದ್ದಾರೆ. ಅದರಲ್ಲಿ ಈಗ ಮತ್ತೊಬ್ಬ ನಟಿ ಕೂಡ ನಟ ದರ್ಶನ್ ಅವರನ್ನ ಭೇಟಿ ಮಾಡ್ತಾರಾ ಅನ್ನೋದು ಪ್ರಶ್ನೆ. ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಅವರ ಭೇಟಿಗೆ ಹಲವರು ದಿನನಿತ್ಯ ಆಗಮಿಸ್ತಾ ಇದ್ದಾರೆ. ಈಗ ದಾಸನನ್ನ ನೋಡೋದಕ್ಕೆ ರಚಿತಾ ರಾಮ್ ಬರೋ ಸಾಧ್ಯತೆಯಂತೆ. ಇದೇ ಮೊದಲ ಬಾರಿಗೆ ದರ್ಶನ್ ಭೇಟಿಗೆ ರಚಿತಾ ರಾಮ್ ಅವರು ಬರ್ತಾ ಇದ್ದಾರೆ. 2 ತಿಂಗಳಾಗಿದೆ ಜೈಲು ಪಾಲಾಗಿ. ಈಗ ನಟಿ ರಚಿತಾ ರಾಮ್ ಅವರ ಸರದಿ ಅವರು ಬಂದು ಭೇಟಿಯಾಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕಿರುತೆರೆಯಿಂದ ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಟ್ಟಾಗ ನಟ ದರ್ಶನ್ ಅವರ ಜೊತೆಯಲ್ಲೇ ಮೊದಲ ಸಿನಿಮಾ ರಚಿತಾ ರಾಮ್ ಅವರದು. ಹಾಗಾಗಿ ಒಂದು ಆತ್ಮೀಯತೆ ಇದೆ. ಅವ್ರನ್ನ ಭೇಟಿ ಆಗಬೇಕು, ಮಾತಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಬರುವ ಸಾಧ್ಯತೆ ಕೂಡ ಪರಪ್ಪನ ಅಗ್ರಹಾರದ ಕಡೆಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನವೀನ್, 2 ತಿಂಗಳಾದ ಬಳಿಕ ರಚಿತಾ ರಾಮ್ ಕಾರಣ ಬಿಗ್ ಸ್ಕ್ರೀನ್ ನಲ್ಲಿ ಮೊದಲ ಸಿನಿಮಾ ನಟ ದರ್ಶನ್ ಅವರ ಜೊತೆಗೆ ಆಪ್ತರು ಅನ್ನೋ ಕಾರಣಕ್ಕೆ ಅವರ ಭೇಟಿಗೆ ಆಗಮಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಏನಾದರೂ ಸಮಯ ನಿಗದಿ ಆಗಿದೆಯಾ? ಯಾವಾಗ ಬರ್ತಾರೆ, ಯಾವಾಗ ಭೇಟಿ ಆಗ್ತಾರೆ ಅನ್ನೋದ್ರ ಬಗ್ಗೆ? ಶ್ರುತಿ, ಇವತ್ತು 64 ದಿನಗಳಾಗಿರುವಂಥದ್ದು ಪರಪ್ಪನಗರ ಜೈಲು ಸೇರಿ ದರ್ಶನ್ಗೆ. ಏನು ಪ್ರಾರಂಭದಲ್ಲೇ ರಚಿತಾರಾಮ್ ಬರ್ತಾರೆ, ಭೇಟಿ ಆಗ್ತಾರೆ ಅನ್ನೋ ಮಾತು ಕೇಳಿಬಂದಿತ್ತು. ಆದರೆ ಇಷ್ಟು ದಿನಗಳವರೆಗೆ ರಚಿತಾರಾಮ್ ಜೈಲು ಬಳಿ ಬಂದಿರಲಿಲ್ಲ. ಇವತ್ತು ದರ್ಶನ್ ಭೇಟಿಗೆ ಬರ್ತಾರೆ ಅನ್ನೋದು ಗೊತ್ತಾಗಿರುವಂಥದ್ದು. ಜೊತೆಗೆ ಇಬ್ಬರು ಸ್ನೇಹಿತರ ಜೊತೆ ಬರ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಹೇಳಿರುವಂಥದ್ದು. ಆದರೆ ಇದುವರೆಗೂ ಕೂಡ ಜೈಲು ಏನೊಂದು ಒಳಗಡೆ ಲೆಟರನ್ನು ಕಳಿಸ್ಬೇಕಾಗಿರುತ್ತೆ. ಅಲ್ಲಿ ಒಂದು ಮಾಹಿತಿಯನ್ನು ಪಡೆದು ಒಳಗಡೆ ಹೋಗೋದಿರುತ್ತಲ್ಲ, ಆ ಒಂದು ಪ್ರಕ್ರಿಯೆಗೆ ಇದುವರೆಗೂ ಕೂಡ ಅವರು ನಾನು ಬರ್ತೀನಿ ಅನ್ನೋ ಮಾಹಿತಿಯನ್ನು ಬೇರೆಯವರು ಯಾರ ಮುಖಾಂತರ ಕೂಡ ಹೇಳಿಲ್ಲ. ಜೈಲಧಿಕಾರಿಗಳಿಗೆ ಅದನ್ನು ಕನ್ಫರ್ಮ್ ಕೂಡ ಮಾಡ್ಕೊಂಡಿಲ್ಲ. ಆದರೆ ಈ ವಾರದ ಭೇಟಿಯಲ್ಲಿ ಇನ್ನೂ ಕೂಡ ಏನು ಭೇಟಿಗೆ ಬರ್ತಾರಾ ಇಲ್ಲ ಅನ್ನೋದಕ್ಕೆ ಅವರು ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು. ಆದರೆ ಬರ್ತೀನಿ ಅನ್ನೋ ಮಾತನ್ನು ಬೆಂಗಳೂರಿನಲ್ಲಿ ಹೇಳಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗಿರುವಂಥದ್ದು. ಆದರೆ ಜೈಲಿಗೆ ಬರುವ ಸಮಯವನ್ನು ಸರಿಯಾದ ರೀತಿಯಲ್ಲಿ ನಿಗದಿ ಇನ್ನೂ ಕೂಡ ಮಾಡ್ಕೊಂಡಿಲ್ಲ. ಆದರೆ ಇವತ್ತು ಬಂದು ಭೇಟಿಯಾಗಿ ಹೋಗ್ತಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಆದರೆ ಎಷ್ಟೊತ್ತಿಗೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ 64 ದಿನಗಳ ಬಳಿಕ ಅಂತಂದರೆ ಏನು ಅವರು ಕಿರುತೆರೆಯಿಂದ ಏನು ದರ್ಶನ್ ಜೊತೆ ನಟನೆ ಮಾಡಿದಾಗ ಮೊದಲ ಬಾರಿಯ ಚಿತ್ರದಲ್ಲಿ ಅವರು ದರ್ಶನ್ ಜೊತೆ ನಟನೆ ಕೂಡ ಮಾಡಿದ್ರು. ಅದಾದ ಬಳಿಕ ಇನ್ನೂ ಕೂಡ ಬಂದಿಲ್ಲ ಅನ್ನೋ ಮಾತು ಕೂಡ ಕೇಳಿ ಬಂದಿದ್ದು. ಆದರೆ ಇವತ್ತು ಬಂದು ದರ್ಶನ್ನ ಭೇಟಿ ಆಗ್ತಾರೆ ಅನ್ನೋದು ಇನ್ನಷ್ಟು ಕೂಡ ಕಾದು ನೋಡಬೇಕಾಗಿದೆ. ಶ್ರುತಿ. ಓಕೆ ನವೀನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜೈಲು ಪಾಲಾದ ಮೇಲೆ ಒಬ್ಬೊಬ್ಬರೇ ಅವರ ಆಪ್ತರು ಬಂದು ಮಾತನಾಡಿಸಿ ಭೇಟಿಯಾಗಿ ಹೋಗ್ತಿದ್ದಾರೆ. ಅದರಲ್ಲಿ ಈಗ ಮತ್ತೊಬ್ಬ ನಟಿ ಕೂಡ ನಟ ದರ್ಶನ್ ಅವರನ್ನ ಭೇಟಿ ಮಾಡ್ತಾರಾ ಅನ್ನೋದು ಪ್ರಶ್ನೆ. ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಅವರ ಭೇಟಿಗೆ ಹಲವರು ದಿನನಿತ್ಯ ಆಗಮಿಸ್ತಾ ಇದ್ದಾರೆ. ಈಗ ದಾಸನನ್ನ ನೋಡೋದಕ್ಕೆ ರಚಿತಾ ರಾಮ್ ಬರೋ ಸಾಧ್ಯತೆಯಂತೆ. ಇದೇ ಮೊದಲ ಬಾರಿಗೆ ದರ್ಶನ್ ಭೇಟಿಗೆ ರಚಿತಾ ರಾಮ್ ಅವರು ಬರ್ತಾ ಇದ್ದಾರೆ. 2 ತಿಂಗಳಾಗಿದೆ ಜೈಲು ಪಾಲಾಗಿ. ಈಗ ನಟಿ ರಚಿತಾ ರಾಮ್ ಅವರ ಸರದಿ ಅವರು ಬಂದು ಭೇಟಿಯಾಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕಿರುತೆರೆಯಿಂದ ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಟ್ಟಾಗ ನಟ ದರ್ಶನ್ ಅವರ ಜೊತೆಯಲ್ಲೇ ಮೊದಲ ಸಿನಿಮಾ ರಚಿತಾ ರಾಮ್ ಅವರದು. ಹಾಗಾಗಿ ಒಂದು ಆತ್ಮೀಯತೆ ಇದೆ. ಅವ್ರನ್ನ ಭೇಟಿ ಆಗಬೇಕು, ಮಾತಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಬರುವ ಸಾಧ್ಯತೆ ಕೂಡ ಪರಪ್ಪನ ಅಗ್ರಹಾರದ ಕಡೆಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನವೀನ್, 2 ತಿಂಗಳಾದ ಬಳಿಕ ರಚಿತಾ ರಾಮ್ ಕಾರಣ ಬಿಗ್ ಸ್ಕ್ರೀನ್ ನಲ್ಲಿ ಮೊದಲ ಸಿನಿಮಾ ನಟ ದರ್ಶನ್ ಅವರ ಜೊತೆಗೆ ಆಪ್ತರು ಅನ್ನೋ ಕಾರಣಕ್ಕೆ ಅವರ ಭೇಟಿಗೆ ಆಗಮಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಏನಾದರೂ ಸಮಯ ನಿಗದಿ ಆಗಿದೆಯಾ? ಯಾವಾಗ ಬರ್ತಾರೆ, ಯಾವಾಗ ಭೇಟಿ ಆಗ್ತಾರೆ ಅನ್ನೋದ್ರ ಬಗ್ಗೆ? ಶ್ರುತಿ, ಇವತ್ತು 64 ದಿನಗಳಾಗಿರುವಂಥದ್ದು ಪರಪ್ಪನಗರ ಜೈಲು ಸೇರಿ ದರ್ಶನ್ಗೆ. ಏನು ಪ್ರಾರಂಭದಲ್ಲೇ ರಚಿತಾರಾಮ್ ಬರ್ತಾರೆ, ಭೇಟಿ ಆಗ್ತಾರೆ ಅನ್ನೋ ಮಾತು ಕೇಳಿಬಂದಿತ್ತು. ಆದರೆ ಇಷ್ಟು ದಿನಗಳವರೆಗೆ ರಚಿತಾರಾಮ್ ಜೈಲು ಬಳಿ ಬಂದಿರಲಿಲ್ಲ. ಇವತ್ತು ದರ್ಶನ್ ಭೇಟಿಗೆ ಬರ್ತಾರೆ ಅನ್ನೋದು ಗೊತ್ತಾಗಿರುವಂಥದ್ದು. ಜೊತೆಗೆ ಇಬ್ಬರು ಸ್ನೇಹಿತರ ಜೊತೆ ಬರ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಹೇಳಿರುವಂಥದ್ದು. ಆದರೆ ಇದುವರೆಗೂ ಕೂಡ ಜೈಲು ಏನೊಂದು ಒಳಗಡೆ ಲೆಟರನ್ನು ಕಳಿಸ್ಬೇಕಾಗಿರುತ್ತೆ. ಅಲ್ಲಿ ಒಂದು ಮಾಹಿತಿಯನ್ನು ಪಡೆದು ಒಳಗಡೆ ಹೋಗೋದಿರುತ್ತಲ್ಲ, ಆ ಒಂದು ಪ್ರಕ್ರಿಯೆಗೆ ಇದುವರೆಗೂ ಕೂಡ ಅವರು ನಾನು ಬರ್ತೀನಿ ಅನ್ನೋ ಮಾಹಿತಿಯನ್ನು
ಬೇರೆಯವರು ಯಾರ ಮುಖಾಂತರವೂ ಕೂಡ ಹೇಳಿಲ್ಲ. ಜೈಲಧಿಕಾರಿಗಳಿಗೆ ಅದನ್ನು ಕನ್ಫರ್ಮ್ ಕೂಡ ಮಾಡ್ಕೊಂಡಿಲ್ಲ. ಆದರೆ ಈ ವಾರದ ಭೇಟಿಯಲ್ಲಿ ಇನ್ನೂ ಕೂಡ ಏನು ಭೇಟಿಗೆ ಬರ್ತಾರಾ ಇಲ್ಲ ಅನ್ನೋದಕ್ಕೆ ಅವರು ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು. ಆದರೆ ಬರ್ತೀನಿ ಅನ್ನೋ ಮಾತನ್ನ ಬೆಂಗಳೂರಿನಲ್ಲಿ ಹೇಳಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗಿರುವಂಥದ್ದು. ಆದರೆ ಜೈಲಿಗೆ ಬರುವ ಸಮಯವನ್ನು ಸರಿಯಾದ ರೀತಿಯಲ್ಲಿ ನಿಗದಿ ಇನ್ನೂ ಕೂಡ ಮಾಡ್ಕೊಂಡಿಲ್ಲ. ಆದರೆ ಇವತ್ತು ಬಂದು ಭೇಟಿಯಾಗಿ ಹೋಗ್ತಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಆದರೆ ಎಷ್ಟೊತ್ತಿಗೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ 64 ದಿನಗಳ ಬಳಿಕ ಅಂತಂದರೆ ಏನು ಅವರು ಕಿರುತೆರೆಯಿಂದ ಏನು ದರ್ಶನ್ ಜೊತೆ ನಟನೆ ಮಾಡಿದಾಗ ಮೊದಲ ಬಾರಿಯ ಚಿತ್ರದಲ್ಲಿ ಅವರು ದರ್ಶನ್ ಜೊತೆ ನಟನೆ ಕೂಡ ಮಾಡಿದ್ರು. ಅದಾದ ಬಳಿಕ ಇನ್ನೂ ಕೂಡ ಬಂದಿಲ್ಲ ಅನ್ನೋ ಮಾತು ಕೂಡ ಕೇಳಿ ಬಂದಿದ್ದು. ಆದರೆ ಇವತ್ತು ಬಂದು ದರ್ಶನ್ನ ಭೇಟಿ ಆಗ್ತಾರೆ ಅನ್ನೋದು ಇನ್ನಷ್ಟು ಕೂಡ ಕಾದು ನೋಡಬೇಕಾಗಿದೆ. ಶ್ರುತಿ. ಓಕೆ ನವೀನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜೈಲು ಪಾಲಾದ ಮೇಲೆ ಒಬ್ಬೊಬ್ಬರವರ ಆಪ್ತರು ಬಂದು ಮಾತನಾಡಿಸಿ ಭೇಟಿಯಾಗಿ ಹೋಗ್ತಿದ್ದಾರೆ. ಅದರಲ್ಲಿ ಈಗ ಮತ್ತೊಬ್ಬ ನಟಿ ಕೂಡ ನಟ ದರ್ಶನ್ ಅವರನ್ನ ಭೇಟಿ ಮಾಡ್ತಾರಾ ಅನ್ನೋದು ಪ್ರಶ್ನೆ. ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಅವರ ಭೇಟಿಗೆ ಹಲವರು ದಿನನಿತ್ಯ ಆಗಮಿಸ್ತಾ ಇದ್ದಾರೆ. ಈಗ ದಾಸನನ್ನ ನೋಡೋದಕ್ಕೆ ರಚಿತಾ ರಾಮ್ ಬರೋ ಸಾಧ್ಯತೆಯಂತೆ. ಇದೇ ಮೊದಲ ಬಾರಿಗೆ ದರ್ಶನ್ ಭೇಟಿಗೆ ರಚಿತಾ ರಾಮ್ ಅವರು ಬರ್ತಾ ಇದ್ದಾರೆ. 2 ತಿಂಗಳಾಗಿದೆ ಜೈಲು ಪಾಲಾಗಿ. ಈಗ ನಟಿ ರಚಿತಾ ರಾಮ್ ಅವರ ಸರದಿ ಅವರು ಬಂದು ಭೇಟಿಯಾಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕಿರುತೆರೆಯಿಂದ ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಟ್ಟಾಗ ನಟ ದರ್ಶನ್ ಅವರ ಜೊತೆಯಲ್ಲೇ ಮೊದಲ ಸಿನಿಮಾ ರಚಿತಾ ರಾಮ್ ಅವರದ್ದು. ಹಾಗಾಗಿ ಒಂದು ಆತ್ಮೀಯತೆ ಇದೆ. ಅವ್ರನ್ನ ಭೇಟಿ ಆಗಬೇಕು, ಮಾತಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಬರುವ ಸಾಧ್ಯತೆ ಕೂಡ ಪರಪ್ಪನ ಅಗ್ರಹಾರದ ಕಡೆಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನವೀನ್, 2 ತಿಂಗಳಾದ ಬಳಿಕ ರಚಿತಾ ರಾಮ್, ಕಾರಣ ಬಿಗ್ ಸ್ಕ್ರೀನ್ ನಲ್ಲಿ ಮೊದಲ ಸಿನಿಮಾ, ನಟ ದರ್ಶನ್ ಅವರ ಜೊತೆಗೆ ಆಪ್ತರು ಅನ್ನೋ ಕಾರಣಕ್ಕೆ ಅವರ ಭೇಟಿಗೆ ಆಗಮಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಏನಾದರೂ ಸಮಯ ನಿಗದಿ ಆಗಿದೆಯಾ? ಯಾವಾಗ ಬರ್ತಾರೆ, ಯಾವಾಗ ಭೇಟಿ ಆಗ್ತಾರೆ ಅನ್ನೋದ್ರ ಬಗ್ಗೆ? ಶ್ರುತಿ, ಇವತ್ತು 64 ದಿನಗಳಾಗಿರುವಂಥದ್ದು ಪರಪ್ಪನಗರ ಜೈಲು ಸೇರಿ ದರ್ಶನ್ಗೆ. ಏನು ಪ್ರಾರಂಭದಲ್ಲೇ ರಚಿತಾ ರಾಮ್ ಬರ್ತಾರೆ, ಭೇಟಿ ಆಗ್ತಾರೆ ಅನ್ನೋ ಮಾತು ಕೇಳಿಬಂದಿತ್ತು. ಆದರೆ ಇಷ್ಟು ದಿನಗಳವರೆಗೆ ರಚಿತಾ ರಾಮ್ ಜೈಲು ಬಳಿ ಬಂದಿರಲಿಲ್ಲ. ಇವತ್ತು ದರ್ಶನ್ ಭೇಟಿಗೆ ಬರ್ತಾರೆ ಅನ್ನೋದು ಗೊತ್ತಾಗಿರುವಂಥದ್ದು. ಜೊತೆಗೆ ಇಬ್ಬರು ಸ್ನೇಹಿತರ ಜೊತೆ ಬರ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಹೇಳಿರುವಂಥದ್ದು. ಆದರೆ ಇದುವರೆಗೂ ಕೂಡ ಜೈಲು ಏನೊಂದು ಆ ಒಂದು ಒಳಗಡೆ ಲೆಟರನ್ನು ಕಳಿಸ್ಬೇಕಾಗಿರುತ್ತೆ. ಅಲ್ಲಿ ಒಂದು ಮಾಹಿತಿಯನ್ನು ಪಡೆದು ಒಳಗಡೆ ಹೋಗೋದಿರುತ್ತಲ್ಲ, ಆ ಒಂದು ಪ್ರಕ್ರಿಯೆಗೆ ಇದುವರೆಗೂ ಕೂಡ ಅವರು ನಾನು ಬರ್ತೀನಿ ಅನ್ನೋ ಮಾಹಿತಿಯನ್ನು ಬೇರೆಯವರು ಯಾರ ಮುಖಾಂತರವೂ ಕೂಡ ಹೇಳಿಲ್ಲ. ಜೈಲಧಿಕಾರಿಗಳಿಗೆ ಅದನ್ನು ಕನ್ಫರ್ಮ್ ಕೂಡ ಮಾಡ್ಕೊಂಡಿಲ್ಲ. ಆದರೆ ಈ ವಾರದ ಭೇಟಿಯಲ್ಲಿ ಇನ್ನೂ ಕೂಡ ಏನು ಭೇಟಿಗೆ ಬರ್ತಾರಾ ಇಲ್ಲ ಅನ್ನೋದಕ್ಕೆ ಅವರು ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು. ಆದರೆ ಬರ್ತೀನಿ ಅನ್ನೋ ಮಾತನ್ನ ಬೆಂಗಳೂರಿನಲ್ಲಿ ಹೇಳಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗಿರುವಂಥದ್ದು. ಆದರೆ ಜೈಲಿಗೆ ಬರುವ ಸಮಯವನ್ನು ಸರಿಯಾದ ರೀತಿಯಲ್ಲಿ ನಿಗದಿ ಇನ್ನೂ ಕೂಡ ಮಾಡ್ಕೊಂಡಿಲ್ಲ. ಆದರೆ ಇವತ್ತು ಬಂದು ಭೇಟಿಯಾಗಿ ಹೋಗ್ತಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಆದರೆ ಎಷ್ಟೊತ್ತಿಗೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ 64 ದಿನಗಳ ಬಳಿಕ ಅಂತಂದರೆ ಏನು ಅವರು ಕಿರುತೆರೆಯಿಂದ ಏನು ದರ್ಶನ್ ಜೊತೆ ನಟನೆ ಮಾಡಿದಾಗ ಮೊದಲ ಬಾರಿಯ ಚಿತ್ರದಲ್ಲಿ ಅವರು ದರ್ಶನ್ ಜೊತೆ ನಟನೆ ಕೂಡ ಮಾಡಿದ್ರು. ಅದಾದ ಬಳಿಕ ಇನ್ನೂ ಕೂಡ ಬಂದಿಲ್ಲ ಅನ್ನೋ ಮಾತು ಕೂಡ ಕೇಳಿ ಬಂದಿದ್ದು. ಆದರೆ ಇವತ್ತು ಬಂದು ದರ್ಶನ್ನ ಭೇಟಿ ಆಗ್ತಾರೆ ಅನ್ನೋದು ಇನ್ನಷ್ಟು ಕೂಡ ಕಾದು ನೋಡಬೇಕಾಗಿದೆ. ಶ್ರುತಿ. ಓಕೆ ನವೀನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜೈಲು ಪಾಲಾದ ಮೇಲೆ ಒಬ್ಬೊಬ್ಬರವರ ಆಪ್ತರು ಬಂದು ಮಾತನಾಡಿಸಿ ಭೇಟಿಯಾಗಿ ಹೋಗ್ತಿದ್ದಾರೆ. ಅದರಲ್ಲಿ ಈಗ ಮತ್ತೊಬ್ಬ ನಟಿ ಕೂಡ ನಟ ದರ್ಶನ್ ಅವರನ್ನ ಭೇಟಿ ಮಾಡ್ತಾರಾ ಅನ್ನೋದು ಪ್ರಶ್ನೆ. ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಅವರ ಭೇಟಿಗೆ ಹಲವರು ದಿನನಿತ್ಯ ಆಗಮಿಸ್ತಾ ಇದ್ದಾರೆ. ಈಗ ದಾಸನನ್ನ ನೋಡೋದಕ್ಕೆ ರಚಿತಾ ರಾಮ್ ಬರೋ ಸಾಧ್ಯತೆಯಂತೆ. ಇದೇ ಮೊದಲ ಬಾರಿಗೆ ದರ್ಶನ್ ಭೇಟಿಗೆ ರಚಿತಾ ರಾಮ್ ಅವರು ಬರ್ತಾ ಇದ್ದಾರೆ. 2 ತಿಂಗಳಾಗಿದೆ ಜೈಲು ಪಾಲಾಗಿ. ಈಗ ನಟಿ ರಚಿತಾ ರಾಮ್ ಅವರ ಸರದಿ ಅವರು ಬಂದು ಭೇಟಿಯಾಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕಿರುತೆರೆಯಿಂದ ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಟ್ಟಾಗ ನಟ ದರ್ಶನ್ ಅವರ ಜೊತೆಯಲ್ಲೇ ಮೊದಲ ಸಿನಿಮಾ ರಚಿತಾ ರಾಮ್ ಅವರದ್ದು. ಹಾಗಾಗಿ ಒಂದು ಆತ್ಮೀಯತೆ ಇದೆ. ಅವ್ರನ್ನ ಭೇಟಿ ಆಗಬೇಕು, ಮಾತಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಬರುವ ಸಾಧ್ಯತೆ ಕೂಡ ಪರಪ್ಪನ ಅಗ್ರಹಾರದ ಕಡೆಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನವೀನ್, 2 ತಿಂಗಳಾದ ಬಳಿಕ ರಚಿತಾ ರಾಮ್, ಕಾರಣ ಬಿಗ್ ಸ್ಕ್ರೀನ್ ನಲ್ಲಿ ಮೊದಲ ಸಿನಿಮಾ, ನಟ ದರ್ಶನ್ ಅವರ ಜೊತೆಗೆ ಆಪ್ತರು ಅನ್ನೋ ಕಾರಣಕ್ಕೆ ಅವರ ಭೇಟಿಗೆ ಆಗಮಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಏನಾದರೂ ಸಮಯ ನಿಗದಿ ಆಗಿದೆಯಾ? ಯಾವಾಗ ಬರ್ತಾರೆ, ಯಾವಾಗ ಭೇಟಿ ಆಗ್ತಾರೆ ಅನ್ನೋದ್ರ ಬಗ್ಗೆ?
ಶ್ರುತಿ, ಇವತ್ತು 64 ದಿನಗಳಾಗಿರುವಂಥದ್ದು ಪರಪ್ನಾಗರ ಜೈಲು ಸೇರಿ ದರ್ಶನ್ಗೆ ಏನು ಪ್ರಾರಂಭದಲ್ಲೇ ರಚಿತಾರಾಮ್ ಬರ್ತಾರೆ ಭೇಟಿ ಆಗ್ತಾರೆ ಅನ್ನೋ ಮಾತು ಕೇಳಿಬಂದಿತ್ತು. ಆದರೆ ಇಷ್ಟು ದಿನಗಳವರೆಗೆ ರಚಿತಾರಾಮ್ ಜೈಲು ಬಳಿ ಬಂದಿರಲಿಲ್ಲ. ಇವತ್ತು ದರ್ಶನ್ ಭೇಟಿಗೆ ಬರ್ತಾರೆ ಅನ್ನೋದು ಗೊತ್ತಾಗಿರುವಂಥದ್ದು. ಜೊತೆಗೆ ಇಬ್ಬರು ಸ್ನೇಹಿತರ ಜೊತೆ ಬರ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಹೇಳಿರುವಂಥದ್ದು. ಆದರೆ ಇದುವರೆಗೂ ಕೂಡ ಜೈಲು ಏನೊಂದು ಆ ಒಂದು ಒಳಗಡೆ ಲೆಟರನ್ನು ಕಳಿಸ್ಬೇಕಾಗಿರುತ್ತೆ, ಅಲ್ಲಿ ಒಂದು ಮಾಹಿತಿಯನ್ನು ಪಡೆದು ಒಳಗಡೆ ಹೋಗೋದಿರುತ್ತಲ್ಲ, ಆ ಒಂದು ಪ್ರಕ್ರಿಯೆಗೆ ಇದುವರೆಗೂ ಕೂಡ ಅವರು ನಾನು ಬರ್ತೀನಿ ಅನ್ನೋ ಮಾಹಿತಿಯನ್ನು ಬೇರೆಯವರು ಯಾರ ಮುಖಾಂತರ ಕೂಡ ಹೇಳಿಲ್ಲ. ಜೈಲಧಿಕಾರಿಗಳಿಗೆ ಅದನ್ನು ಕನ್ಫರ್ಮ್ ಕೂಡ ಮಾಡ್ಕೊಂಡಿಲ್ಲ. ಆದರೆ ಈ ವಾರದ ಭೇಟಿಯಲ್ಲಿ ಇನ್ನೂ ಕೂಡ ಏನು ಭೇಟಿಗೆ ಬರ್ತಾರಾ ಇಲ್ಲ ಅನ್ನೋದಕ್ಕೆ ಅವರು ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು. ಆದರೆ ಬರ್ತೀನಿ ಅನ್ನೋ ಮಾತನ್ನ ಬೆಂಗಳೂರಿನಲ್ಲಿ ಹೇಳಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗಿರುವಂಥದ್ದು. ಆದರೆ ಜೈಲಿಗೆ ಬರುವ ಸಮಯವನ್ನು ಸರಿಯಾದ ರೀತಿಯಲ್ಲಿ ನಿಗದಿ ಇನ್ನೂ ಕೂಡ ಮಾಡ್ಕೊಂಡಿಲ್ಲ. ಆದರೆ ಇವತ್ತು ಬಂದು ಭೇಟಿಯಾಗಿ ಹೋಗ್ತಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಆದರೆ ಎಷ್ಟೊತ್ತಿಗೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ 64 ದಿನಗಳ ಬಳಿಕ ಅಂತಂದರೆ ಏನು ಅವರು ಕಿರುತೆರೆಯಿಂದ ಏನು ದರ್ಶನ್ ಜೊತೆ ನಟನೆ ಮಾಡಿದಾಗ ಮೊದಲ ಬಾರಿಯ ಚಿತ್ರದಲ್ಲಿ ಅವರು ದರ್ಶನ್ ಜೊತೆ ನಟನೆ ಕೂಡ ಮಾಡಿದ್ರು. ಅದಾದ ಬಳಿಕ ಇನ್ನೂ ಕೂಡ ಬಂದಿಲ್ಲ ಅನ್ನೋ ಮಾತು ಕೂಡ ಕೇಳಿ ಬಂದಿದ್ದು. ಆದರೆ ಇವತ್ತು ಬಂದು ದರ್ಶನ್ನ ಭೇಟಿ ಆಗ್ತಾರೆ ಅನ್ನೋದು ಇನ್ನಷ್ಟು ಕೂಡ ಕಾದು ನೋಡಬೇಕಾಗಿದೆ. ಶ್ರುತಿ. ಓಕೆ ನವೀನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜೈಲು ಪಾಲಾದ ಮೇಲೆ ಒಬ್ಬೊಬ್ಬರೇ ಅವರ ಆಪ್ತರು ಬಂದು ಮಾತನಾಡಿಸಿ ಭೇಟಿಯಾಗಿ ಹೋಗ್ತಿದ್ದಾರೆ. ಅದರಲ್ಲಿ ಈಗ ಮತ್ತೊಬ್ಬ ನಟಿ ಕೂಡ ನಟ ದರ್ಶನ್ ಅವರನ್ನ ಭೇಟಿ ಮಾಡ್ತಾರಾ ಅನ್ನೋದು ಪ್ರಶ್ನೆ. ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಅವರ ಭೇಟಿಗೆ ಹಲವರು ದಿನನಿತ್ಯ ಆಗಮಿಸ್ತಾ ಇದ್ದಾರೆ. ಈಗ ದಾಸನನ್ನ ನೋಡೋದಕ್ಕೆ ರಚಿತಾರಾಮ್ ಬರೋ ಸಾಧ್ಯತೆಯಂತೆ. ಇದೇ ಮೊದಲ ಬಾರಿಗೆ ದರ್ಶನ್ ಭೇಟಿಗೆ ರಚಿತಾರಾಮ್ ಅವರು ಬರ್ತಾ ಇದ್ದಾರೆ. 2 ತಿಂಗಳಾಗಿದೆ ಜೈಲು ಪಾಲಾಗಿ. ಈಗ ನಟಿ ರಚಿತಾರಾಮ್ ಅವರ ಸರದಿ ಅವರು ಬಂದು ಭೇಟಿಯಾಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕಿರುತೆರೆಯಿಂದ ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಟ್ಟಾಗ ನಟ ದರ್ಶನ್ ಅವರ ಜೊತೆಯಲ್ಲೇ ಮೊದಲ ಸಿನಿಮಾ ರಚಿತಾರಾಮ್ ಅವ್ರದ್ದು. ಹಾಗಾಗಿ ಒಂದು ಆತ್ಮೀಯತೆ ಇದೆ. ಅವ್ರನ್ನ ಭೇಟಿ ಆಗಬೇಕು, ಮಾತಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಬರುವ ಸಾಧ್ಯತೆ ಕೂಡ ಪರಪ್ಪನ ಅಗ್ರಹಾರದ ಕಡೆಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನವೀನ್, 2 ತಿಂಗಳಾದ ಬಳಿಕ ರಚಿತಾರಾಮ್, ಕಾರಣ ಬಿಗ್ ಸ್ಕ್ರೀನ್ ನಲ್ಲಿ ಮೊದಲ ಸಿನಿಮಾ, ನಟ ದರ್ಶನ್ ಅವ್ರ ಜೊತೆಗೆ ಆಪ್ತರು ಅನ್ನೋ ಕಾರಣಕ್ಕೆ ಅವರ ಭೇಟಿಗೆ ಆಗಮಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಏನಾದರೂ ಸಮಯ ನಿಗದಿ ಆಗಿದೆಯಾ? ಯಾವಾಗ ಬರ್ತಾರೆ, ಯಾವಾಗ ಭೇಟಿ ಆಗ್ತಾರೆ ಅನ್ನೋದ್ರ ಬಗ್ಗೆ? ಶ್ರುತಿ, ಇವತ್ತು 64 ದಿನಗಳಾಗಿರುವಂಥದ್ದು ಪರಪ್ನಾಗರ ಜೈಲು ಸೇರಿ ದರ್ಶನ್ಗೆ ಏನು ಪ್ರಾರಂಭದಲ್ಲೇ ರಚಿತಾರಾಮ್ ಬರ್ತಾರೆ ಭೇಟಿ ಆಗ್ತಾರೆ ಅನ್ನೋ ಮಾತು ಕೇಳಿಬಂದಿತ್ತು. ಆದರೆ ಇಷ್ಟು ದಿನಗಳವರೆಗೆ ರಚಿತಾರಾಮ್ ಜೈಲು ಬಳಿ ಬಂದಿರಲಿಲ್ಲ. ಇವತ್ತು ದರ್ಶನ್ ಭೇಟಿಗೆ ಬರ್ತಾರೆ ಅನ್ನೋದು ಗೊತ್ತಾಗಿರುವಂಥದ್ದು. ಜೊತೆಗೆ ಇಬ್ಬರು ಸ್ನೇಹಿತರ ಜೊತೆ ಬರ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಹೇಳಿರುವಂಥದ್ದು. ಆದರೆ ಇದುವರೆಗೂ ಕೂಡ ಜೈಲು ಏನೊಂದು ಆ ಒಂದು ಒಳಗಡೆ ಲೆಟರನ್ನು ಕಳಿಸ್ಬೇಕಾಗಿರುತ್ತೆ, ಅಲ್ಲಿ ಒಂದು ಮಾಹಿತಿಯನ್ನು ಪಡೆದು ಒಳಗಡೆ ಹೋಗೋದಿರುತ್ತಲ್ಲ, ಆ ಒಂದು ಪ್ರಕ್ರಿಯೆಗೆ ಇದುವರೆಗೂ ಕೂಡ ಅವರು ನಾನು ಬರ್ತೀನಿ ಅನ್ನೋ ಮಾಹಿತಿಯನ್ನು ಬೇರೆಯವರು ಯಾರ ಮುಖಾಂತರ ಕೂಡ ಹೇಳಿಲ್ಲ. ಜೈಲಧಿಕಾರಿಗಳಿಗೆ ಅದನ್ನು ಕನ್ಫರ್ಮ್ ಕೂಡ ಮಾಡ್ಕೊಂಡಿಲ್ಲ. ಆದರೆ ಈ ವಾರದ ಭೇಟಿಯಲ್ಲಿ ಇನ್ನೂ ಕೂಡ ಏನು ಭೇಟಿಗೆ ಬರ್ತಾರಾ ಇಲ್ಲ ಅನ್ನೋದಕ್ಕೆ ಅವರು ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು. ಆದರೆ ಬರ್ತೀನಿ ಅನ್ನೋ ಮಾತನ್ನ ಬೆಂಗಳೂರಿನಲ್ಲಿ ಹೇಳಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗಿರುವಂಥದ್ದು. ಆದರೆ ಜೈಲಿಗೆ ಬರುವ ಸಮಯವನ್ನು ಸರಿಯಾದ ರೀತಿಯಲ್ಲಿ ನಿಗದಿ ಇನ್ನೂ ಕೂಡ ಮಾಡ್ಕೊಂಡಿಲ್ಲ. ಆದರೆ ಇವತ್ತು ಬಂದು ಭೇಟಿಯಾಗಿ ಹೋಗ್ತಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಆದರೆ ಎಷ್ಟೊತ್ತಿಗೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ 64 ದಿನಗಳ ಬಳಿಕ ಅಂತಂದರೆ ಏನು ಅವರು ಕಿರುತೆರೆಯಿಂದ ಏನು ದರ್ಶನ್ ಜೊತೆ ನಟನೆ ಮಾಡಿದಾಗ ಮೊದಲ ಬಾರಿಯ ಚಿತ್ರದಲ್ಲಿ ಅವರು ದರ್ಶನ್ ಜೊತೆ ನಟನೆ ಕೂಡ ಮಾಡಿದ್ರು. ಅದಾದ ಬಳಿಕ ಇನ್ನೂ ಕೂಡ ಬಂದಿಲ್ಲ ಅನ್ನೋ ಮಾತು ಕೂಡ ಕೇಳಿ ಬಂದಿದ್ದು. ಆದರೆ ಇವತ್ತು ಬಂದು ದರ್ಶನ್ನ ಭೇಟಿ ಆಗ್ತಾರೆ ಅನ್ನೋದು ಇನ್ನಷ್ಟು ಕೂಡ ಕಾದು ನೋಡಬೇಕಾಗಿದೆ. ಶ್ರುತಿ. ಓಕೆ ನವೀನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.